ಒಂದು ಪುಟ್ಟ ಹಕ್ಕಿ ಮಳೆಗಾಲಕ್ಕೆ ಅಂತ ಧಾನ್ಯಗಳನ್ನು ಕಷ್ಟಪಟ್ಟು ತನ್ನ ಕೊಕ್ಕಲ್ಲಿ ತಂದು ಸಂಗ್ರಹ ಮಾಡಿ ಮರದ ಪೊಟರೆಯಲ್ಲಿ ಇಟ್ಟಿರುತ್ತೆ. ಅದಕ್ಕೆ ಈ ಸಲ ಮಳೆಗಾಲಕ್ಕೆ ಇಷ್ಟೊಂದೆಲ್ಲ ಆಹಾರ ಇದೆ ಅಲ್ವಾ ಅನ್ನುವಂತಹ ಒಂದು ನಿಶ್ಚಿಂತ ಭಾವನೆ ಇತ್ತು. ಹೀಗಿರುವಾಗ ಒಂದು ದಿನ ಅದರಲ್ಲಿರುವಂತಹ ಧಾನ್ಯಗಳನ್ನು ತೆಗೆಯೋದಕ್ಕೆ ಅಂತ ಬಂದಾಗ ಆ ಮರ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆಗ ಹಕ್ಕಿಗೆ ಬೇಜಾರಾಗುತ್ತೆ, ರಿಕ್ವೆಸ್ಟ್ ಮಾಡುತ್ತೆ. ಆದರೂ ಕೂಡ ಮರ ಅದನ್ನು ವಾಪಸ್ ಕೊಡೋದಕ್ಕೆ ತಯಾರಿರೋದಿಲ್ಲ. ಕೋಪದಿಂದ ಹೇಳುತ್ತೆ. ಏನೇ ಹೇಳಿದ್ರೂ ಮರ ಎಷ್ಟೇ ಅಂಗಲಾಚಿ ಬೇಡ್ಕೊಂಡ್ರೂ ಕೇಳದೇ ಇದ್ದಾಗ ಹಕ್ಕಿ ಹೋಗಿ ಮರ ಕಡಿಯುವವನ ಬಳಿ ಹೋಗಿ ಹೇಳುತ್ತೆ, ನನ್ನ ಧಾನ್ಯಗಳನ್ನು ಮರ ತನ್ನ ಪೊಟರೆಯಲ್ಲಿ ಇಟ್ಕೊಂಡಿರೋದನ್ನು ವಾಪಸ್ ಕೊಡಲಿಲ್ಲ. ಆ ಮರವನ್ನು ಕಡಿದು ನನಗೆ ಆ ಧಾನ್ಯಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡು ಅಂತ ಹೇಳುತ್ತೆ. ಆಗ ಮರ ಕಡಿಯುವವನು ಹೇಳ್ತಾನೆ, ನಾನು ಯಾಕೆ ಮರವನ್ನು ಕಡಿಬೇಕು? ನನಗಿದು ಸಂಬಂಧಪಟ್ಟಂತಹ ವಿಷಯವೇ ಅಲ್ಲ, ನೀನು ನನ್ನ ಹತ್ರ ಎಲ್ಲ ಇದನ್ನು ಹೇಳೋದಕ್ಕೆ ಬರಬೇಡ, ಹೋಗು ನೀನು ಅಂತ ಹೇಳ್ತಾನೆ. ಆಗ ಅದಕ್ಕೆ ಬೇಜಾರಾಗಿ ರಾಜನ ಬಳಿ ಹೋಗುತ್ತೆ. ರಾಜನ ಹತ್ರ ಈ ರೀತಿ ಅನ್ಯಾಯ ಆಗಿದೆ ನನಗೆ, ಆ ಮರ ಕಡಿಯುವವ ಮರವನ್ನು ಕಡಿಯೋದಕ್ಕೆ ಒಪ್ಕೊಳ್ಳಿಲ್ಲ, ಅದಕ್ಕೋಸ್ಕರ ನೀನು ಆಜ್ಞೆ ಮಾಡು ಮರವನ್ನು ಕಡಿಬೇಕು ಅಂತ ಹೇಳಿದಾಗ ರಾಜ ಕೂಡ ಒಪ್ಕೊಳ್ಳೋದಿಲ್ಲ. ಇದರಲ್ಲಿ ಯಾವ ನ್ಯಾಯ ಇದೆ? ನಾನು ಇದಕ್ಕೆ ಸಮ್ಮತಿಯನ್ನು ನೀಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ಹಕ್ಕಿ ಹೋಗಿ ಆನೆಯನ್ನು ಭೇಟಿಯಾಗುತ್ತೆ. ಅಂದರೆ ಆ ಆನೆಯ ಮೇಲೆ ರಾಜ ಪ್ರತಿದಿನ ಕೂತ್ಕೊಳ್ತಾ ಇದ್ದ. ಆನೆ ಬಳಿ ಹೋಗಿ ಹೇಳುತ್ತೆ, ನಾಳೆ ರಾಜ ನಿನ್ನ ಮೇಲೆ ಕೂತ್ಕೊಳ್ಳೋದಕ್ಕೆ ಅಂತ ಬಂದಾಗ ನೀನು ಅವನನ್ನು ಕೆಳಗಡೆ ಬೀಳಿಸಬೇಕು ಅಂತ. ಆನೆ ಒಪ್ಪೋದಿಲ್ಲ, ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಆಗ ಅದು ಒಂದು ಇರುವೆ ಹತ್ರ ಹೋಗುತ್ತೆ. ನೋಡು, ಆನೆ ನನ್ನ ಮಾತನ್ನು ಕೇಳಲಿಲ್ಲ, ಮರ ನನಗೆ ಅನ್ಯಾಯ ಮಾಡ್ತು, ಮರ ಕಡಿಯುವವನು ಕೂಡ ಇದನ್ನು ಒಪ್ಪಲಿಲ್ಲ, ಆಮೇಲೆ ರಾಜ ಕೂಡ ನನಗೆ ನ್ಯಾಯ ಕೊಡಲಿಲ್ಲ, ನನಗೆ ಯಾರು ನ್ಯಾಯವನ್ನು ಕೊಡೋ ಕೆಲಸ ಮಾಡಲೇ ಇಲ್ಲ, ನೀನಾದರೂ ನನಗೆ ನ್ಯಾಯ ಕೊಡಿಸ್ತೀಯಾ? ಹೋಗಿ ಆನೆಗೆ ನೀನು ಕಚ್ಚಬೇಕು. ಆಗ ಆನೆ ರಾಜನನ್ನು ಕೆಳಗಡೆ ಬೀಳಿಸುತ್ತೆ. ಆಟೋಮೆಟಿಕ್ಕಾಗಿ ಇಲ್ಲಿ ಒಂದು ರೀತಿ ನನಗೆ ನ್ಯಾಯ ಸಿಗಬಹುದು ಅನ್ನುವಂತಹ ಅರ್ಥದಲ್ಲಿ ಹೇಳುತ್ತೆ. ಆದರೆ ಇರುವೆ ಅದಕ್ಕೆ ಒಪ್ಪೋದಿಲ್ಲ. ಆಗ ಇರುವೆ ಮೇಲೆ ಹಕ್ಕಿಗೆ ಕೋಪ ಬರುತ್ತೆ. ನೋಡು, ನಾನು ನನ್ನ ಕೊಕ್ಕಿನಿಂದ ನಿನಗೀಗ ಚುಚ್ಚಬಹುದು, ಗಾಯ ಮಾಡಬಹುದು, ಇಲ್ಲ ಸಾಯಿಸಿಯೇ ಬಿಡಬಹುದು. ಆದರೆ ನೀನು ನನಗೆ ಸಹಾಯ ಮಾಡಿದರೆ, ನನಗೆ ನ್ಯಾಯವನ್ನು ಕೊಟ್ಟರೆ ನಿಜವಾಗ್ಲೂ ನನಗೆ ಖುಷಿಯಾಗತ್ತೆ, ನನ್ನ ಮುಂದಿನ ಬದುಕು ಕೂಡ ನಿಶ್ಚಿಂತವಾಗಿ ಸಾಗತ್ತೆ, ನನಗೆ ನ್ಯಾಯ ಕೊಡಿಸೋದಕ್ಕೆ ಹೆಲ್ಪ್ ಮಾಡು ಅಂತ ಬೇಡಿಕೊಳ್ಳುತ್ತೆ. ಆಗ ಇರುವೆ ಭಯದಿಂದ ಹೋಗಿ ಆನೆಗೆ ಕಚ್ಚುತ್ತೆ. ಆನೆ ಆಟೋಮೆಟಿಕ್ಕಾಗಿ ವಾಲಿದಾಗ ರಾಜ ಕೆಳಗಡೆ ಬೀಳ್ತಾನೆ. ಆಗ ರಾಜನಿಗೆ ಅರಿವಾಗತ್ತೆ, ಯಾಕೆ ಈ ರೀತಿ ಆಯಿತು ಅಂತ ನೋಡಿದಾಗ ಇರುವೆ ಈ ರೀತಿ ಮಾಡ್ತು, ಇರುವೆ ಹಾಗೆ ಮಾಡೋದಕ್ಕೆ ಕಾರಣ ಆ ಪಕ್ಷಿ ಅನ್ನೋದು. ಹಾಗಾಗಿ ಅವನು ಇಮ್ಮಿಡಿಯೇಟಾಗಿ ಮರ ಕಡಿಯೋನನ್ನು ಬರೋದಕ್ಕೆ ಹೇಳ್ತಾನೆ, ಆ ಹಕ್ಕಿಗೆ ನ್ಯಾಯ ಕೊಡಿಸ್ಬೇಕು, ಮೊದಲು ಹೋಗಿ ಮರವನ್ನು ನೀನು ಕಡಿ, ಅದೇನಾದರೂ ಧಾನ್ಯವನ್ನು ವಾಪಸ್ ಕೊಟ್ಟರೆ ಪರವಾಗಿಲ್ಲ, ಹಾಗೆ ಬಿಟ್ಬಿಡೋಣ ಅಂತ. ಸರಿ, ಮರ ಕಡಿಯೋವನು ಹೋದ ತಕ್ಷಣ ಮರ ಹೆದರಿ ಬಿಡ್ತು, ಆ ಧಾನ್ಯವನ್ನು ವಾಪಸ್ ಕೊಡ್ತು. ಹಕ್ಕಿಗೆ ಖುಷಿ ಆಯಿತು. ಇಲ್ಲಿ ಹಕ್ಕಿಗೆ ನ್ಯಾಯ ಸಿಕ್ತು. ಜೀವನದಲ್ಲೂ ಕೂಡ ಹಾಗೆ ಎಷ್ಟೋ ಸಲ ನಾವು ಅನ್ಕೋತೀವಿ, ನನಗೆ ದೈಹಿಕ ಬಲ ಇಲ್ಲ, ನಾನು ಚಿಕ್ಕವನು, ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ, ನನ್ನಿಂದ ಅದನ್ನು ಮಾಡೋದಕ್ಕಾಗೋದಿಲ್ಲ, ನನ್ನಿಂದ ಇದನ್ನು ಮಾಡೋದಕ್ಕಾಗೋದಿಲ್ಲ, ನನಗೆ ಕೊರತೆಗಳಿದೆ, ನನ್ನ ಮನೆ ತುಂಬ ದೂರದಲ್ಲಿರೋದ್ರಿಂದ ನಾನು ಕಿಲೋಮೀಟ್ರ್ಗಟ್ಟಲೆ ನಡ್ಕೊಂಡು ಹೋಗಬೇಕು, ನಮ್ಮ ಮನೆಯಲ್ಲಿ ಯಾರು ನನಗೆ ಸಪೋರ್ಟ್ ಮಾಡೋದಿಲ್ಲ, ನಮ್ಮ ಮನೆಯಲ್ಲಿ ಬಡತನ ಇದೆ, ನನಗೆ ನಾಲೆಜ್ ಇಲ್ಲ, ಈ ರೀತಿ ಎಲ್ಲ ನೆಪಗಳನ್ನು ಕೊಡ್ತಾ ಕೂತ್ಕೋತೀವಿ. ನಮ್ಮ ಹತ್ರ ಏನಿದೆ ಅನ್ನೋದನ್ನು ನಾವು ಮರೆತೇ ಬಿಟ್ಟಿರ್ತೀವಿ. ನಾವು ಶಕ್ತಿಯಿಂದ ಅಲ್ಲದೆ ಹೋದರೂ ಯುಕ್ತಿಯಿಂದ ಯೋಚನೆ ಮಾಡಬೇಕು. ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ, ವಿಶ್ವಾಸದಿಂದ, ನನ್ನಿಂದ ಆಗತ್ತೆ ಅನ್ನುವಂತಹ ನಂಬಿಕೆಯಿಂದ ಮುಂದೆ ಹೋದರೆ ಇಡೀ ಜಗತ್ತೇ ನಮಗೆ ಸಪೋರ್ಟ್ ಮಾಡುತ್ತೆ. ಈ ಜಗತ್ತಿನಲ್ಲಿ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ಮಾತ್ರ ಗೆಲುವು. ಇದು ನಾವು ಡಾರ್ವಿನ್ನ ವಿಕಾಸವಾದದ ಸಿದ್ಧಾಂತದಿಂದ ಕೂಡ ತಿಳಿದುಕೊಂಡಿರುವಂತಹ ವಿಚಾರ. ಈ ಭೂಮಿಲಿ ಬದುಕುವಾಗ ನಮ್ಮ ಹೋರಾಟವನ್ನು ನಾವು ನಮ್ಮದೇ ರೀತಿಯಲ್ಲಿ ನ್ಯಾಯಯುತವಾಗಿ ಮಾಡಲೇಬೇಕು. ಮಾಡಿದಾಗ ಒಂದಲ್ಲ ಒಂದು ದಿನ ನ್ಯಾಯ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಕಥೆಯಲ್ಲಿರುವ ಸಾರಾಂಶ. ಇಂತಹ ಒಂದಿಷ್ಟು ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ನಯನ. ನಮಸ್ಕಾರ.